ಹೇಳುವಾಗ ಇಟ್ಸ್ ಕ್ವೈಟ್ ಎ ಜರ್ನಿ ಅಂತಲೇ ಹೇಳ್ಬೋದು. ಬಿಕಾಸ್ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ಪ್ಲಸ್ ಅದಾದಮೇಲೆ ಸಿನಿಮಾದಲ್ಲೂ ಯಾಕಂದರೆ ಒಂದು ಪರ್ಟಿಕ್ಯುಲರ್ ರೋಲ್ಗೆ ಮಾತ್ರ ಎಲ್ಲೋ ಒಂದು ಕಡೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಅನ್ನೋದ್ರಿಂದ ನೀವು ಆಚೆ ಬಂದು ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ರೋಲ್ಸಲ್ಲಿ ಕೂಡ ಕಾಣಿಸ್ಕೊಂಡಿದ್ರಿ. ಲೈಕ್ ವೀಲ್ ಚೇರ್ ರೋಮಿಯೋ ಕೂಡ ಆಗಿರಬಹುದು, ಅಥವಾ ಅದಾದಮೇಲೆ ಮತ್ತೆ ವಾಪಸ್ ಲೈಕ್ ಕಮ್ ಬ್ಯಾಕ್ ಮಾಡಿದ್ರಿ ನಂದೇವರು ಸೀರಿಯಲಿಂದ. ಅದು ದಟ್ ಡಿಂಟ್ ವರ್ಕ್ ಫಾರ್ ಸಮ್ ಅದರ್ ರೀಸನ್ಸ್. ಬಟ್ ಅಗೈನ್ ಈಗ ವೆಬ್ ಸೀರೀಸ್ ಅಂದರೆ ಈಗ ಜಸ್ಟ್ ಹ್ಯಾಪನಿಂಗ್ ಏನಿದೆ ನಡೀತಾ ಇದೆ ಇವಾಗ ಟ್ರೆಂಡ್, ಅದರಲ್ಲೂ ಕೂಡ ನಿಮ್ಗೊಂದು ಸ್ಥಾನ ಸಿಗುತ್ತೆ ಅಂತ ಹೇಳುವಾಗ ಜಸ್ಟ್ ಈ 13 ಇಯರ್ಸ್ನ ತಿರುಗಿ ನೋಡುವಾಗ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಬಗ್ಗೆ ಅಂತ? ಐ ಥಿಂಕ್ ನನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ, ತುಂಬ ಘನತೆ ಇದೆ, ತುಂಬ ಗೌರವ ಇದೆ. ನಾನು ತುಂಬ ಇಷ್ಟ. ಆ್ಯಂಡ್ ನೀವು ಹೇಳ್ದಾಗೆ ನಾವು ಮಾಡೋ ಎಲ್ಲ ಕೆಲಸನೂ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಒಂದು ಭ್ರಮೆ. ನಾವು ಸಕ್ಸಸ್ನ ನಿಜವಾಗ್ಲೂ ಎಂಜಾಯ್ ಮಾಡಬೇಕಂದ್ರೆ ಅಷ್ಟು ಫೇಲಿಯರ್ಸು ನೋಡಬೇಕು ನನ್ನ ಪ್ರಕಾರ, ಟು ರಿಯಲಿ ಎಂಜಾಯ್ ದ ಸಕ್ಸಸ್. ಸೊ ಫೇಲಿಯರ್ಸು ನೋಡಿದ್ದೀನಿ, ಎಲ್ಲೋ ಒಂದು ಕಡೆ ಸಕ್ಸಸ್ಸು ನೋಡಿದ್ದೀನಿ. ಸೊ ನಾನು ಯಾವಾಗಲೂ ಹೇಳೋದಿಷ್ಟೇ, ಎಲ್ಲ ಚೆನ್ನಾಗಿದ್ದಾಗ ತುಂಬ ಹಿಗ್ಗದೆ, ಏನೂ ಸರಿ ಇಲ್ಲದೆ ಇದ್ದಾಗ ಕುಗ್ಗದೆ, ತುಂಬ ನ್ಯೂಟ್ರಲ್ ಆಗಿ ಬದುಕೋದೇ ಜೀವನ. ಆ್ಯಂಡ್ ಅದು ಕಲಿಸೋದೇ ಎಲ್ಲ ನಮಗೆ ಅನುಭವಗಳಾದಾಗ. ಸೊ ಹಿಂದೆ ತಿರುಗಿ ನೋಡಿದಾಗ ನಾನು ಮಾಡಿರೋ ಸಕ್ಸಸ್ ಆಗಿರ್ಬೋದು, ನಾನು ಮಾಡಿರೋ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗದೆ ಇರುವಂತಹ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ಬೇಸರನೂ ಮಾಡ್ಕೊಳ್ದೆ ಅಥವಾ ನಾನು ಅದು ಮಾಡಿದೆ ಗೊತ್ತಾ ಅಂತ ಒಂದು ಗತ್ತು ಕೂಡ ತೋರಿಸ್ದೆ. ನನಗೆ ತೃಪ್ತಿ ಇದೆ, ಮನಸ್ಸು ತೃಪ್ತಿ ಇದೆ ನಾನು ಮಾಡಿರೋ ಕೆಲಸನ ತುಂಬ ನಿಯತ್ತಾಗಿ ಶ್ರದ್ಧೆಯಿಂದ ಮಾಡಿರೋದು. ಇವತ್ತು ಒಂದು 4 ಜನ ಅದನ್ನು ರೆಕಗ್ನೈಸ್ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂದರೆ ಅದರಂಥ ಪುಣ್ಯನೇ ಏನಿಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಅಂದರೆ ಶುರು ಮಾಡುವಾಗ ಕರಿಯರ್ನ ಒಂದು ಹಂತದಲ್ಲಿ ಅಂದರೆ ತುಂಬ ಪೀಕಲ್ಲಿದ್ರಿ, ಅಂದರೆ ಸೀರಿಯಲ್ ಅಂತ ಹೇಳುವಾಗ. ಅದಾದಮೇಲೆ ಸಿನಿಮಾಗಳು, ಅದರಲ್ಲೂ ಸಾಕಷ್ಟು ಹಿಟ್ಗಳಾಯಿತು. ಕೃಷ್ಣಲೀಲಾ ಆಗಿರ್ಬೋದು, ಇಷ್ಟಕಾಮ್ಯ ತುಂಬ ಕ್ರಿಟಿಕ್ಸ್ ಕೂಡ ಲೈಕ್ ಮಾಡಿದ್ರು. ಮತ್ತು ಕರಿಯಾಟು ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು ಬಂತು. ಅಂದರೆ ಅದಾದಮೇಲೆ ನಂದೇವರು, ಅದು ಗ್ಯಾಪ್ ಆದಮೇಲೆ ನೀವು ಮಾಡಿದೆ ಆ್ಯಕ್ಚುಲಿ. ಅಂದರೆ ಇದು ಇನ್ಕನ್ಸಿಸ್ಟೆಂಟ್ ಫೀಲ್ಡ್ ಅಂತ ನಿಮಗೆ ಗೊತ್ತು ಮೊದಲಿಂದನೂ, ಬಟ್ ಸ್ಟಿಲ್ ಇಲ್ಲಿ ತನಕ ಸರ್ವೈವ್ ಆಗೋದೇ ದೊಡ್ಡ ವಿಷಯ ಆ್ಯಕ್ಚುಲಿ. ಸೊ ಫಿನಾನ್ಷಿಯಲಿ ಕೂಡ ಸ್ಟೇಬಲ್ ಆಗಿರಬೇಕಾಗುತ್ತೆ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಐ ನೋ ನೀವು ಯು ಆರ್ ಅ ಬಿಸ್ನೆಸ್ ವುಮೆನ್. ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ನೀವು ಆ್ಯಕ್ಚುಲಿ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅದೇನು? ಐ ಯೂಸ್ ಟು ಬಿ ಒನ್. ಸೊ ಮಧ್ಯದಲ್ಲಿ ಟು ಟ್ರೈ ಸಮಥಿಂಗ್, ಐ ಡಿಡ್ ಸಮಥಿಂಗ್, ಬಿಕಾಸ್ ಲೈಕ್ ಐ ಆಲ್ವೇಸ್ ಸೇ, ಯಾವಾಗಲೂ ಹಸ್ಲ್ ಮಾಡ್ತಾ ಇರಬೇಕು, ಏನಾರ ಮಾಡಬೇಕು ಅನ್ನೋ ಒಂದು ಕಿಚ್ಚಿರಬೇಕು. ಆವಾಗಲೇ ಇಟ್ಸ್ ಮೋರ್ ಫನ್. ಸರಿ, ಏನೂ ಮಾಡಲ್ಲ, ಆರಾಮಾಗೇ ಇದ್ದೀನಿ, ಎಲ್ಲ ಇದೆ ನಮ್ಮ ಹತ್ರ, ಆರಾಮಾಗಿರ್ತೀನಿ ಅನ್ನೋದು ಒಂದು ಮೈಂಡ್ ಸೆಟ್. ಆದರೆ ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಿಂದನೇ ದುಡಿತಾ ಈ ದುಡ್ಡು, ಈ ಜವಾಬ್ದಾರಿ, ಬಿಲ್ ಪೇಮೆಂಟ್, ಅದು ಇದು ಅವೆಲ್ಲ ಅಂತ ಇದ್ದಾಗ ಹಸಲ್ ಮಾಡ್ತಾನೆ ಇರಬೇಕು. ಹಾಗಂತ ಯು ವಿಲ್ ಸಿ ಸ್ಟ್ರಗಲ್ಸ್, ಯು ವಿಲ್ ಸಿ ಲಾಟ್ ಆಫ್ ಥಿಂಗ್ಸ್, ಬಟ್ ಅದೇ ಜೀವನ ಅಲ್ವಾ. ಐ ಆಮ್ ವೆರಿ ಹ್ಯಾಪಿ, ವೆರಿ ವೆರಿ ಪ್ರೌಡ್ ಅಬೌಟ್ ಎವ್ರಿಥಿಂಗ್. ಏನೇನು ನಡೀತಿದೆ, ಏನೇನು ನಡೆದಿದೆ, ಯಾವುದರಿಂದ ಕಲಿಬೇಕು, ಯಾವುದನ್ನು ಕಡೆಗಣಿಸ್ಬೇಕು, ಯಾವುದನ್ನು ಇಲ್ಲಿಟ್ಕೊಂಡು ಮುಂದೆ ಹೋಗಬೇಕು ಅನ್ನೋ ಒಂದು ಅರಿವು ಎಲ್ಲೋ ಒಂದು ಕಡೆ ಏಜಿಂದ ಮೆಚುರಿಟಿ ಕಲಿತೀವಿ ಅಂತಾರಲ್ಲ, ಖಂಡಿತವಾಗ್ಲೂ ಸತ್ಯ. ಹಾಗಂತ ಮೆಚುರಿಟಿ ಅನ್ನೋದು ಇಟ್ಸ್ ಅ ವೆರಿ ಟ್ರಿಕಿ ಥಿಂಗ್. ಕೆಲವೊಂದು ಸಲ ತುಂಬ ಚಿಕ್ಕ ವಯಸ್ಸಲ್ಲೇ ನಾವು, ಎಸ್ಪೆಷಲಿ ಮಧ್ಯಮ ವರ್ಗದವರು, ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ, ಭಾರ, ಅದು ಮಾಡಬೇಕು ಇದು ಮಾಡಬೇಕಂತ ತಲೆಯಲ್ಲಿ ತೊಗೊಂಡಾಗ ಗೊತ್ತಿಲ್ಲದೆ ದೇಹಕ್ಕೆ ವಯಸ್ಸಾಗುತ್ತೋ ಇಲ್ವೋ ಗೊತ್ತಿಲ್ಲ, ಮೆದುಳಿಗೆ ಆಲ್ರೆಡಿ ತುಂಬ ವಯಸ್ಸಾಗೋಗಿರುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ತುಂಬ ಸ್ಟ್ರಗಲ್ಸ್ ನೋಡಿರೋದ್ರಿಂದ ಈ ಒಂದು ನಿರಾಳವಾದಂತಹ ಮನಸ್ಥಿತಿಯಲ್ಲಿದ್ದೀನಿ. ಒಟ್ಟಿನಲ್ಲಿ ಹುಟ್ಟಿಸಿದ ದೇವ್ರು ಹುಲ್ಲು ಮೇಯಿಸಲ್ಲ ಅಂತಾರೆ ನಮ್ಮಮ್ಮ ಯಾವಾಗಲೂ. ಸೊ ದುಡಿಬೇಕು, ಚೆನ್ನಾಗಿ ಆರಾಮಾಗಿರಬೇಕು, ಜೀವಿಸ್ಬೇಕು ಜೀವನಾನ ಅನ್ನೋದು ನನ್ನ ಒಂದು ಪಾಲಿಸಿ. ಸೊ ಐ ವಾಂಟ್ ಲಿವ್ ಎವ್ರಿ ಡೇ. ಡೋಂಟ್ ಡೈ ಬಿಫೋರ್ ಯು ಡೈ, ಜಸ್ಟ್ ಲಿವ್ ಎವ್ರಿ ಡೇ. ಅದೇ ಔಟ್ ಆಫ್ ಕನ್ಸರ್ನ್ ನಾನು ಅದು ಕೇಳಿದೆ ಆ್ಯಕ್ಚುಲಿ. ಅಂದರೆ ದ ಥಿಂಗ್ ಈಸ್, ಅಂದರೆ ಪ್ರಾಜೆಕ್ಟ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಬರಲಿಲ್ಲ ನಿಮ್ಮದು, ಬಟ್ ಸ್ಟಿಲ್ ಅಂದರೆ ಹೊಸದಾಗಿ ಬರ್ತಾ ಇರುವಂತಹ ಲೈಕ್ ಅಂದರೆ ಕಲಾವಿದರಿಗೂ ಅದೊಂದು ಪಾಠ ಆಗುತ್ತೆ. ಅಂದರೆ ದೇ ನೀಡ್ ಟು ಹ್ಯಾವ್ ಅ ಬ್ಯಾಕಪ್ ಅನ್ನೋ ಥರ. ಸೊ ನಿಮ್ಮದು ವಾಟ್ ಈಸ್ ಯುವರ್ ಫೈನಾನ್ಷಿಯಲ್ ಬ್ಯಾಕಪ್ ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ಅಂತ? ಐ ಥಿಂಕ್ ಆ್ಯಸ್ ಆಫ್ ನೌ ದಟ್ಸ್ ಇಟ್. ಆ್ಯಕ್ಟಿಂಗೇ ನಾನು ಸೊ ಆ್ಯಸ್ ಆಫ್ ನಾವು ಆ್ಯಕ್ಟಿಂಗೇ ನನ್ನ ಒಂದು ವೃತ್ತಿ.
ಅದೇ ನನಗೆ ಅನ್ನ ಹಾಕ್ತಿದೆ. ಸೊ ಆ್ಯಂಡ್ ಅದೇ ನನಗೆ ಇನ್ನು ಮುಂದೆ ಇನ್ನೂ ಜಾಸ್ತಿ ಬರಲಿ ಅನ್ನೋದೇ ನನ್ನ ಆಸೆ. ಯಾಕಂದರೆ ಇದರಲ್ಲಿ ನಾನು ಕಾಣೋ ಸುಖ ಇನ್ಯಾವುದ್ರಲ್ಲೂ ನಾನು ಕಂಡಿಲ್ಲ. ಎಸ್ಪೆಷಲಿ ವೃತ್ತಿ ಅಂತ ಬಂದಾಗ ಎಲ್ಲನೂ ರೆಸ್ಪೆಕ್ಟ್ ಮಾಡಿದ್ದೀನಿ, ಆ್ಯಂಕರಿಂಗ್ ಅದು ಇದು. ಬಟ್ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ದಟ್ ಐ ಲವ್ ಡೂಯಿಂಗ್. ಆ್ಯಂಡ್ ಹೊಸ ಕಲಾವಿದರಿಗೆ ಎಸ್ಪೆಷಲಿ ನಾನು ಹೇಳೋದಿಷ್ಟೇ, ಬಿಕಾಸ್ ಇತ್ತೀಚೆಗೆ ಏನಾಗ್ತದೆ, ಕಲಾವಿದರು ಹುಟ್ಕೋತಾ ಇದ್ದಾರೆ, ಅವಕಾಶಗಳು ತುಂಬ ಹುಟ್ಕೋತಾ ಇದೆ. ಹಾಗಂತ ಒಂದು ಗೆದ್ದ ತಕ್ಷಣ ಇನ್ನು ಗೆಲುವೇ ನಮ್ಮದು ಅಂತ ದಯವಿಟ್ಟು ಅಂದ್ಕೋಬೇಡಿ. ಬಿಕಾಸ್ ಆ ಮನಸ್ಥಿತಿ ಹಾಗೆ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಏಳು ಬೀಳು ಎಲ್ಲ ಇರಬೇಕು. ಸೊ ಒಳ್ಳೆಯ ಅವಕಾಶ ನನಗೆ ಬರಲಿ ಅನ್ನೋದೇ ನನ್ನ ಆಸೆ. ಮತ್ತು ಆರವ್ ಹೇಗಿದ್ದಾರೆ? ಈಗ 5 ವರ್ಷ ಏನೋ ಆಯಿತು ಅವ್ರಿಗೆ. ಸೊ ಹೆಂಗೆ ಇರ್ತೀರಾ ಅವ್ರ ಜೊತೆಗೆಲ್ಲ? ಸೊ ಯಾವ ರೀತಿ ಅವರು ಬೆಳೀತಾ ಇದ್ದಾರೆ? ಅವನೇ ನನ್ನನ್ನು ಬೆಳೆಸ್ತಿರೋದು. ನಾನು ಇದೇ ಹೇಳೋದು, ವೆನೆವರ್ ಸಂಬಡಿ ಆಸ್ಕ್ಸ್ ಮೀ, ಐ ಮೀನ್ ನನ್ನ ಪೇರೆಂಟಿಂಗ್ ಬಗ್ಗೆ, ನನ್ನ ಮದರ್ಹುಡ್ ಬಗ್ಗೆ ಕೇಳಿದಾಗ ಅವನೇ ನನ್ನನ್ನು ಬೆಳೆಸ್ತಿದ್ದಾನೆ. ಇರೋದು ಈಟು, ಬಟ್ ಮೆದುಳು ಭಾರಿ ಮಜಾ. ಬಿಕಾಸ್ ಎಲ್ಲೋ ಒಂದು ಕಡೆ ಇವತ್ತಿಗೆ ನನಗೆ ಆಗಿರೋ ವಯಸ್ಸಿಗೆ, ನಾನು ಹಿಂದೆ ಒಂದಿನ ಆ ವಯಸ್ಸು ಬಗ್ಗೆ ಯೋಚನೆ ಮಾಡಿದಾಗ, ನಾನು ಓಲ್ಡೆಸ್ಟ್ ಮೆಮರಿ, ನಾನು ಯಾವ ಮೆಮರಿ ನನಗೆ ನೆನಪಿದೆ ಅಂದಾಗ, ಸೊ ವೆನ್ ಯು ಥಿಂಕ್ ಆಫ್ ಯುವರ್ ಚೈಲ್ಡ್ಹುಡ್, ಮತ್ತೆ ಮಗುವಾಗಬೇಕು ಅಂತ ಆಸೆ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಅವನ ಜೊತೆ ನಾನು ಮಗುವಾಗಿದ್ದೀನಿ ಇವಾಗ. ಸೊ ರಿಯಲ್ ಲೈಫ್ನ ದ ಆರ್ಟ್ ಆಫ್ ನೋಯಿಂಗ್ ನಥಿಂಗ್ ಅಂತಾರಲ್ಲ, ಏನೂ ಗೊತ್ತಿಲ್ಲ ಅವನಿಗೆ, ಆದರೆ ಮಜವಾಗಿದ್ದಾನೆ. ಸೊ ಆ ವಯಸ್ಸು ಸುಂದರವಾಗಿದೆ. ಸೊ ಐ ಆಮ್ ಲಿವಿಂಗ್ ವಿತ್. ಸೊ ಇಷ್ಟು ವರ್ಷದ ಜರ್ನಿಯಲ್ಲಿ ವಾಟ್ ಈಸ್ ದಟ್ ಒನ್ ಥಿಂಗ್ ನೀವು ತುಂಬ ರಿಗ್ರೆಟ್ ಮಾಡ್ತೀರಾ ಅಥವಾ ತುಂಬ ಪಾಠ ಕಲ್ತಿದ್ದೀರಾ ಅನ್ನೋದಾದರೆ? There's no regrets. Thankfully, I wouldn't call it as a regret. ನಾನು ಅದನ್ನು ಲೆಸನ್ ಆಗಿ ಅಂದ್ಕೋತೀನಿ. ರಿಗ್ರೆಟ್ ಇಸ್ ತುಂಬ ಹಾರ್ಶ್ ವರ್ಡ್ ಅದು ನನ್ನ ಪ್ರಕಾರ. ಐ ಥಿಂಕ್ ರಿಗ್ರೆಟ್ಸ್, ಗಿಲ್ಟ್ ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಆ್ಯಂಡ್ ನಾನು ಕಲ್ತಿರೋದು ಓನ್ಲಿ ದಿಸ್. ವೆರ್ ಎವರ್ ಐ ಗೋ, ಮಿಲಿಯನ್ ಟೈಮ್ಸ್ ಈ ಪ್ರಶ್ನೆ ಕೇಳಿದ್ರು ನನ್ನ ಉತ್ತರ ಇಷ್ಟೇ: ಲಿವ್ ದ ಪ್ರೆಸೆಂಟ್. ಈ ಕ್ಷಣ ಬದುಕಿ, ಹಿಂದೆ ಬಿಡಿ, ಮುಂದೆ ಹಿಂದೆ ಆಗಿರೋ ನೋವಾಗಲಿ ನಲಿವಾಗಲಿ ಬಿಡಿ, ಮುಂದೆ ಏನಾಗುತ್ತೆ ಅನ್ನೋ ಕನಸುಗಳನ್ನು ಬಿಡಿ, ಈ ಕ್ಷಣ ಬದುಕಿ. ಸೊ ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಅದಕ್ಕೆ ತುಂಬ ಪೀಸ್ಫುಲ್ ಆಗಿದ್ದೀನಿ ಮೆಂಟಲಿ. ಸೊ ಏನು ಮ್ಯಾಟ್ರ್ ಆಗಲ್ಲ ನನಗೆ. ಲಾಸ್ಟ್ 2 ಕ್ವಶನ್ಸ್. ಅಂದರೆ ಒಂದು ಅಲ್ಲ, ಏನಂದರೆ ಸೋಷಿಯಲಿ ಇಲ್ಲ, ಲಾಸ್ಟ್ 2 ಕ್ವಶನ್ಸ್ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಒಂದು ವಿಡಿಯೋ ಪ್ಲಸ್ ನೀವು ಕೊಟ್ಟಿರುವಂತಹ ಒಂದು ಪರ್ಸ್ನಲ್ ಲೈಫ್ ಕ್ಲಾರಿಟಿ, ಅದ್ರ ಬಗ್ಗೆ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇದೆ, ಆ ಥರದ್ದೆಲ್ಲ. ಸೊ ಪರ್ಸನಲ್ ಲೈಫ್. ಸೊ ನಾನು ಲೈಕ್ ದ ಅದರ್ ವಿಡಿಯೋಸ್ ಐ ವುಡ್ ಲೈಕ್ ಟು ಸೇ, ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಖುಷಿಯಾಗಿದ್ದೀನಿ. ಈಗ ಪ್ರೀತಿಸೋರು, ಬೆಳೆಸೋರು, ಹಾರೈಸೋರು ಏನು ಇಷ್ಟಪಡಬೇಕು, ನೀವು ಚೆನ್ನಾಗಿರಬೇಕು ಅಂತ. ಸೊ ಹಾಗೆ ನೀವು ನನಗೆ ಚೆನ್ನಾಗಿರಿ ಅಂತ ಹಾರೈಸಿ ಅಷ್ಟೇ. ಸೊ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಖುಷಿಯಾಗಿದ್ದೀನಿ, ಪೀಸ್ಫುಲ್ ಆಗಿದ್ದೀನಿ, ಮಗ ಖುಷಿಯಾಗಿ ಬೆಳೀತಿದ್ದಾನೆ. ಸೊ ಐ ಥಿಂಕ್ ಆ ಒಂದು ರಿಯಾಲಿಟಿ, ಅಷ್ಟೇ ರಿಯಾಲಿಟಿ ಗೊತ್ತಿದ್ರೆ ಸಾಕು. ನಾನು ಪ್ರೀವಿಯಸ್ ಇರೋರ್ಗೂ ಯಾರಿಗೂ ಹೇಳಿದೆ, ಚಹಾ ಕುಡಿಸ್ತೇನೆ ಬರ್ರಿ, ಇಬ್ಬರು ಆರಾಮ್ ಪರ್ಸ್ನಲಾಗಿ ಮಾತಾಡೋಣ, ಪರ್ಸ್ನಲ್ ವಿಷಯನ. ಸೊ ಇಲ್ಲೆಲ್ಲ ಬೇಡ. ಸೊ ಕೊನೆಯದಾಗಿ ಒಂದು ಬೆಸ್ಟ್ ರಿಲೇಶನ್ಶಿಪ್ ಅಡ್ವೈಸ್ ಮಯೂರಿ ಖ್ಯಾತ್ರಿ ಅವರು ಕೊಡೋದಾದ್ರೆ ನಿಮ್ಮ ಫ್ಯಾನ್ಸ್? ಬೆಸ್ಟ್ ರಿಲೇಶನ್ಶಿಪ್ ಅಡ್ವೈಸ್ ಇಸ್ ಪ್ಲೀಸ್ ಲವ್ ಯುವರ್ ಸೆಲ್ಫ್. ಅದರಂಥ ರಿಲೇಶನ್ಶಿಪ್ಪೇ ಇಲ್ಲ ಪ್ರಪಂಚದಲ್ಲಿ. ಸೊ ಎಲ್ಲ ಈಗ ಆ್ಯಸ್ ಅ ಮದರ್ ನನಗೆ ನನ್ನ ಮಗನೂ ತುಂಬ ಇಷ್ಟ, ತಾಯಿ ಇಷ್ಟ, ನನಗೆ ನಾನು ಇಷ್ಟ ಅನ್ನೋ ಒಂದು ಸತ್ಯ ಎಲ್ಲರನ್ನೂ ತುಂಬ ಇಷ್ಟಪಡಿಸ್ತದೆ. ಹಾಗಾಗಿ ದ ಬೆಸ್ಟ್ ರಿಲೇಶನ್ಶಿಪ್ ಇಸ್ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಜೊತೆ ಹೇಗಿದೆ ಅದನ್ನು ಒಂಚೂರು ಗಮನ ಇಡಿ. ಪ್ಲಸ್ ಪರ್ಸ್ನಲ್ ಲೈಫನ್ನು ಪರ್ಸ್ನಲ್ ಆಗಿ ಇಡಿ. ಹಾಂ, ಪರ್ಸ್ನಲ್ ಲೈಫ್ನ ಪರ್ಸ್ನಲ್ ಆಗಿ ಇಡಿ. ಚಂದ ಅದು, ಅದೊಂಥರ, ಅದಕ್ಕೆ ತಾನೇ ಪರ್ಸ್ನಲ್ ಅನ್ನೋದು. ಅದಕ್ಕೆ ಅಷ್ಟೇ. ಸೊ ರಾಕ್ಷಸ ವೆಬ್ ಸೀರೀಸ್ ಫೆಬ್ರವರಿ 20ನೇ ತಾರೀಕು ಫೆಬ್ರವರಿ 20ಕ್ಕೆ ಸ್ಟ್ರೀಮ್ ಆಗ್ತಾ ಇದೆ ZEE5 OTTಯಲ್ಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕೆ ಈ ವೆಬ್ ಸೀರೀಸ್ನ ನೋಡಲೇಬೇಕು? ತುಂಬ ವಿಷಯಗಳಿದೆ ಈ ವೆಬ್ ಸೀರೀಸ್ ಯಾಕೆ ನೋಡಬೇಕು ಅಂತ. ಬಟ್ ಸದ್ಯಕ್ಕೆ ನಾನು ಹೇಳೋ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಉತ್ತರ ಕರ್ನಾಟಕ ಸೌದತ್ತಿ ಯಲ್ಲಮ್ಮ ತಾಯಿ ಶಕ್ತಿಪೀಠ, ಆ ತಾಯಿಯ ಒಂದು ಸನ್ನಿಧಾನದಲ್ಲಿ ನಡೆದಿರುವಂತಹ ಒಂದು ಅದ್ಭುತವಾದಂತಹ ಕಥೆ. ನಮ್ಮ ಚಿನ್ನಾರಿ ಮುತ್ತ ಅವರಿದ್ದಾರೆ, ತರುಣ್ ಸುಧೀರ್ ಸರ್ ಇದ್ದಾರೆ. ZEE5 ಅನ್ನೋ ಒಂದು ಎಸ್ಟೀಮ್ಡ್ ನೆಟ್ವರ್ಕಲ್ಲಿ ಇದು ಸ್ಟ್ರೀಮ್ ಆಗ್ತಾ ಇದೆ. ಆ್ಯಂಡ್ ನಾನು ಉತ್ತರ ಕರ್ನಾಟಕದವಳು, ನನಗೋಸ್ಕರ ನಾನು ನೋಡ್ರಲ್ಲ ಒಂಚೂರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ 20th Feb ಸ್ಟ್ರೀಮ್ ಆಗ್ತದೆ, ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಟ್ಟು ನಾನು ಕೂಡ ನಿಮ್ಮ ಜೊತೆಗೆ ಕಾಫಿಗೆ ಜಾಯ್ನ್ ಆಗ್ತೀನಿ. ಸೊ ಸ್ನೇಹಿತರೆ, ಇದಾಗಿತ್ತು ಮಯೂರಿ ಖ್ಯಾತ್ರಿ ಅವರ ಮಾತುಗಳು. ZEE5 OTTಯಲ್ಲಿ ಇದೇ ಫೆಬ್ರವರಿ 20ನೇ ತಾರೀಕು ರಾಕ್ಷಸ ಅನ್ನುವಂತಹ ಒಂದು ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ಈ ಒಂದು
ವೆಬ್ ಸೀರೀಸ್ನ ZEE5 OTT ಪ್ಲಾಟ್ಫಾರ್ಮ್ನಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.